ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಮಾನ್ಯವಾಗಿ ಕೇಳಬಹುದಂತ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ. ಯೋಗ ಮತ್ತು ಕ್ರಿಯಾಯೋಗದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಯೋಗ ಎಲ್ಲರೂ ಕೇಳಿರುವಂತಹ ಒಂದು ಶಬ್ದ. ಕ್ರಿಯಾಯೋಗ ಅಂತಂದ್ರೆ ಯೋಗದ ಉನ್ನತ ಭಾಗ, ಹೆಚ್ಚಾಗಿ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಭಾಗ. ಆದರೆ ಇಲ್ಲಿ ನಮ್ಮ ವಿನ್ನಿಂಗ್ ಥ್ರೆಡ್ನಲ್ಲಿ ಯೋಗದ ಪೂರ್ವ ಭಾಗವನ್ನು ಅಂದರೆ ಮೊದಲಿನ ಭಾಗಗಳನ್ನು ಬಳಸಿಕೊಂಡು ಕ್ರಿಯಾಯೋಗದ ಭಾಗಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸಿಕೊಂಡು ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹಾಗಾಗಿ ರೋಗಿಗಳಿಗೆ ಅಥವಾ ಕಾಯಿಲೆಗಳು ತೊಂದರೆಗಳು ಇರುವಂತಹವರುಗಳಿಗೆ ಸಮಸ್ಯೆಗಳು ಬಹಳ ಬೇಗ ನಿವಾರಣೆ ಆಗ್ತವೆ. ಕ್ರಿಯಾಯೋಗ ಅಂತಂದ್ರೆ ಉತ್ತರ ಭಾರತದಲ್ಲಿ ಲಹಿರಿ ಮಹಾಶಯ ಅಂತ ಇದ್ರು. ಅವರ ಗುರು ಬಾಬಾಜಿ ಅಂತ ಹಿಮಾಲಯದ ಅಮರ ಸಂತರು, ಅವರನ್ನು ಮಹರ್ಷಿ ಅಂತಲೂ ಕೂಡ ಕರೀಬಹುದು. ಹಾಗೆ ಈಗಲೂ ಅವರು ಇದ್ದಾರೆ, ಆದರೆ ನಮಗೆ ಅವರು ಲಭ್ಯರಲ್ಲ. ಲಹಿರಿ ಮಹಾಶಯ ಅವರಿಗೆ ಅವರು ಕಾಣಿಸಿಕೊಂಡು ಅವರಿಗೆ ಅದನ್ನು ಉಪದೇಶಿಸಿದರು, ತಿಳಿಸಿಕೊಟ್ರು. ನಂತರ ಅದನ್ನು ಅವರ ಅನುಯಾಯಿಗಳು ಹಲವರು ಪಡೆದುಕೊಂಡರು. ಅವರಲ್ಲಿ ನಾವು ಕೇಳಿದಂತಹ ಯೋಗಾನಂದರು ಕೂಡ ಒಬ್ಬರು. ಆ ಯೋಗಾನಂದರು ಅದನ್ನು ಹೆಚ್ಚಾಗಿ ಪ್ರಚಲಿತಕ್ಕೆ ತೆಗೆದುಕೊಂಡು ಬಂದರು. ಯೋಗಾನಂದರ ನಂತರದಲ್ಲಿ ಅನೇಕ ಜನ ಅದನ್ನು ಅನುಸರಿಸಿದ್ದಾರೆ. ಹಾಗೆ ಆ ಕ್ರಿಯಾಯೋಗ ಅಂದರೆ ಇದು ಸ್ಪಿರಿಚುವಲ್, ಆಧ್ಯಾತ್ಮಿಕ ಅನುಸಂಧಾನವನ್ನು ಒಳಗೊಂಡಿರುತ್ತದೆ. ಉಪಾಸನೆ, ವಿವಿಧ ರೀತಿಯ ಉಪಾಸನೆಗಳನ್ನು ಒಳಗೊಂಡಂತೆ ಧ್ಯಾನ ಮುಂತಾದ ಪರಿಕ್ರಮಗಳನ್ನು ಅದು ಹೊಂದಿರುತ್ತದೆ. ಅಲ್ಲಿ ನಾವು ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ. ಅದು ಹೇಗೆ ಸಾಧ್ಯ ಅಂತಂದ್ರೆ, ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಂಥ ನಿರ್ಮಾಪಕ ಏನಿದ್ದಾನೆ ಅವನೇ ಭಗವಂತ. ಸೃಷ್ಟಿ ಮಾಡಿದ್ದೇ ಅವನಾದ ಮೇಲೆ ಅದನ್ನ ಹೇಗೆ ನಿರ್ವಹಿಸಬೇಕು ಅಂತ ಕೂಡ ಅವನಿಗೆ ಗೊತ್ತಿರುತ್ತದೆ. ಒಬ್ಬ ಯಾವುದೋ ಒಂದು ವಸ್ತುವನ್ನ ತಯಾರು ಮಾಡಿದ್ರೆ, ಮ್ಯಾನುಫ್ಯಾಕ್ಚರರ್ ಅಂತ ಇಟ್ಕೊಂಡು ಉತ್ಪಾದಕ ಅಥವಾ ಅದನ್ನ ತಯಾರು ಮಾಡಿದಂಥ ಸಿದ್ಧಪಡಿಸಿದಂಥ ಅವನಿಗೆ ಅದರ ನ್ಯೂನತೆಗಳು ಅಥವಾ ತೊಂದರೆಗಳು ಅಥವಾ ಅದರಲ್ಲಿರುವಂತಹ ದೋಷಗಳು ಅಥವಾ ಅದರ ಗುಣಮಟ್ಟಗಳು, ಅದರ ಸಾಮರ್ಥ್ಯಗಳು ಎಲ್ಲದರ ಬಗ್ಗೆ ಮಾಹಿತಿ ಇರ್ತದೆ. ಹಾಗೆ ಭಗವಂತನ ಸೃಷ್ಟಿಯಲ್ಲಿ ಅವನು ಯಾವ್ಯಾವುದರಲ್ಲಿ ಏನೇನು ಮಾಡಿದ್ದಾನೆ, ಯಾವುದರಲ್ಲಿ ಏನೇನು ತೊಂದರೆ ಬರ್ಬೋದು, ತೊಂದರೆ ಯಾವ ರೀತಿಯಲ್ಲಿ ಬರ್ತದೆ ಎಲ್ಲ ಗೊತ್ತಿರ್ತದೆ ಎಲ್ಲ. ಹಾಗಾಗಿ ನಿವಾರಣೆ ಕೂಡ ಅವನಿಂದಲೇ ಸಾಧ್ಯ. ಈಗ ನಮ್ಮೊಳಗೆ ಕ್ರಿಯಾಯೋಗದ ಒಂದು ಅನುಸಂಧಾನದಲ್ಲಿ ಹೇಳುವುದಾದರೆ ಅಥವಾ ನಮ್ಮ ವೇದೋಪನಿಷತ್ತುಗಳ ಆಧಾರದಲ್ಲಿ ಹೇಳುವುದಾದರೆ, ನಮ್ಮೊಳಗೆ ಭಗವಂತ ಇದ್ದಾನೆ ಮತ್ತು ಈ ಸೃಷ್ಟಿಯ ಸಂಪೂರ್ಣ ಅನುರೇಣು ತೃಣಕಾಶಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಆ ಭಗವಂತನ ಶಕ್ತಿಯನ್ನೇ ಉಪಯೋಗಿಸಿಕೊಂಡು ಬಳಸಿಕೊಂಡು ನಮ್ಮೊಳಗೆ ಇರುವಂತಹ ಶಕ್ತಿಯನ್ನು ಕೂಡ ಬಳಸಿಕೊಂಡು ಹೀಲಿಂಗ್ ಮಾಡುವಂತಹ ಒಂದು ವಿಧಾನ ಕ್ರಿಯಾಯೋಗ ವಿಧಾನ. ಇಲ್ಲಿ ರೋಗಿಗಳಿಗೆ ಕೇವಲ ಯೋಗ ಅಲ್ಲ ಅಥವಾ ಕೇವಲ ಔಷಧೋಪಚಾರ ಅಲ್ಲ, ಎಲ್ಲವನ್ನು ಸೇರಿಸಿಕೊಂಡಂತ ಒಂದು ಪರಿಕ್ರಮ ಇದಾಗಿರುತ್ತದೆ. ಆಹಾರ ವಿಹಾರ ಆಚಾರ ವಿಚಾರ ಎನ್ನುವಂಥ ಯೋಗ ಆಯುರ್ವೇದದ ಪರಿಕ್ರಮಗಳನ್ನು ಒಳಗೊಂಡಂತೆ ಪಥ್ಯಾಹಾರ ಮತ್ತು ಜೀವನ ಶೈಲಿಯ ಬದಲಾವಣೆ, ಇವುಗಳೆಲ್ಲ ಯಾವುದೇ ಕಾಯಿಲೆಗಳನ್ನು ಹೊಂದಿದವರಿಗೂ ಇದೆಲ್ಲ ಕಂಪಲ್ಸರಿ, ಅಂದರೆ ಕಡ್ಡಾಯವಾಗಿ ನಾವು ಅದನ್ನು ಪಾಲಿಸಲಿಕ್ಕೆ ಹೇಳ್ತೇವೆ. ಯಾಕೆಂದರೆ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ವಿಧಾನ ಇದೆಲ್ಲ ಕಾರಣವಾಗಿರ್ತದೆ. ಮೂಲಭೂತ ಕಾರಣಗಳನ್ನು ಹುಡುಕುವುದಕ್ಕೆ ಹೋದರೆ ಹಾಗೆ ನಾವು ಅದನ್ನು ಕಂಡುಕೊಳ್ಬಹುದು. ಇವತ್ತು ನಮ್ಮ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಕಾನ್ಸ್ಟಿಪೇಷನ್ ಅಂತ ಇಟ್ಕೊಳ್ಳೋಣ, ಮಲಬದ್ಧತೆ ಬಂದಾಗ ಅದಕ್ಕೆ ಮಾತ್ರ ನೇರವಾಗಿ ಯಾವುದೋ ಒಂದು ಮೆಡಿಸಿನ್ ಕೊಡ್ತಾರೆ. ಮಲಬದ್ಧತೆಯ ಮೂಲ ಕಾರಣಗಳನ್ನು ಹುಡುಕೋದಿಲ್ಲ. ಅದು ಹೇಗೆ ಬಂತು, ಅದು ಯಾಕೆ ಬರ್ತಾ ಇದೆ, ಅದಕ್ಕೆ ಹುಡುಕೋದಿಲ್ಲ. ಅದು ನಿವಾರಣೆ ಆಗಬೇಕು ಅಷ್ಟೇ. ಅದು ಹೋಗಬೇಕು ತಾತ್ಕಾಲಿಕವಾಗಿ. ಮಲಬದ್ಧತೆ ನಿವಾರಣೆ ಆಗಬೇಕು, ಮಲ ವಿಸರ್ಜನೆ ಆಗಬೇಕು, ಅದಕ್ಕಷ್ಟೇ ಅದನ್ನು ನೋಡಿಕೊಂಡು ಚಿಕಿತ್ಸೆಯನ್ನು ನೀಡುತ್ತಾರೆ. ಆದರೆ ಅದೇ ನಮ್ಮ ಯೋಗ ಆಯುರ್ವೇದದಲ್ಲಿ ಹೇಗೆ ಅಂದರೆ, ಅದರ ಮೂಲ ಕಾರಣಗಳು, ಯಾಕೆ ಕಾನ್ಸ್ಟಿಪೇಷನ್ ಆಗ್ತದೆ, ಯಾಕೆ ಮಲಬದ್ಧತೆ ಆಗ್ತದೆ, ಅದನ್ನು ಹುಡ್ಕೊಂಡು ಹೋಗ್ತಾರೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಆಸಿಡಿಟಿ, ಮಲಬದ್ಧತೆ ಇದೆಲ್ಲ, ಅಂದರೆ ಕಾನ್ಸ್ಟಿಪೇಷನ್ ಇದೆಲ್ಲ ಬದಲಾಗ್ತಾ ಹೋಗ್ತದೆ ಬೇರೆ ಬೇರೆ ಕಾರಣಗಳಿಂದ. ಸ್ವಲ್ಪ ವ್ಯತ್ಯಾಸಗಳು ಕಾಣ್ತದೆ. ಯಾಕೆಂದ್ರೆ ವಾತ ಪಿತ್ತ ಮತ್ತು ಕಫ ಜನ್ಯ ಬೇರೆ ಬೇರೆ
ನಮ್ಮ ಸಂಗೀತ ಪರಿಕ್ರಮಗಳಲ್ಲಿ ಹೇಳೋದಾದರೆ ಜನ್ಯರಾಗಗಳು ಅಂತ ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ರೀತಿಯಲ್ಲಿ ರೋಗಗಳು ಹುಟ್ಟಿಕೊಳ್ತವೆ. ಹುಟ್ಟಿಕೊಂಡಂತಹ ರೋಗಗಳನ್ನು ಪರಿಶೀಲಿಸಿ ಯಾವ ಮೂಲದಿಂದ ಹುಟ್ಕೊಳ್ತು, ಯಾವ ಕಾರಣಕ್ಕೆ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು, ಅದನ್ನೆಲ್ಲ ಆಯಾ ವ್ಯಕ್ತಿಗತವಾಗಿ ಅದನ್ನು ನೋಡಿ ಕಾರಣಗಳನ್ನು ಹುಡುಕಿ ಅದನ್ನು ಅಡ್ರೆಸ್ ಮಾಡಿದ್ರೆ, ಚಿಕಿತ್ಸೆಯನ್ನು ನೀಡಿದರೆ ಆಗ ವ್ಯಕ್ತಿಗೆ ಬಹಳ ಬೇಗ ಪರಿಣಾಮ ಆಗ್ತದೆ, ವ್ಯಕ್ತಿ ಗುಣಮುಖನಾಗೋದಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಇದ್ರೆ ವ್ಯಕ್ತಿ ಆಸ್ಪತ್ರೆಗೆ ತಿರುಗ್ತಾ ಇರಬೇಕು, ಔಷಧಗಳನ್ನು ತಗೋತಾ ಇರಬೇಕು, ಅಥವಾ ಆಧುನಿಕ ಚಿಕಿತ್ಸೆಗಳಲ್ಲಿ ಎಷ್ಟೋ ಕಾಯಿಲೆಗಳಿಗೆ ಹೇಳಬಹುದಾದಂಥ ಸರ್ಜರಿಗಳನ್ನು ಮಾಡಿಸ್ಕೊಳ್ತಾ ಇರಬೇಕು. ಹೀಗೆ ಅದು ಒಂದು ರೀತಿಯಲ್ಲಿ ಮುಗಿಯದ ರೀತಿಯಲ್ಲಿ ಹಾಗೆ ಹೋಗ್ತಾ ಇರ್ತದೆ. ಇವತ್ತಿನ ದಿನಮಾನದಲ್ಲಿ ಎಷ್ಟೋ ಹುಡುಗರು ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸುವುದೇ ಇಲ್ಲ. ಅವರ ಆಹಾರ ಕ್ರಮಗಳನ್ನು, ಆಹಾರ ಶೈಲಿಯನ್ನು ಅಥವಾ ಜೀವನ ಶೈಲಿಯನ್ನು ನೋಡಿದ್ರೆ ಯಾವುದೂ ಸರಿ ಇರೋದಿಲ್ಲ. ಅಂದರೆ ಹುಡುಗರು ಅಥವಾ ವಿದ್ಯಾರ್ಥಿಗಳು ಒಳ್ಳೆಯವರೇ, ಆದರೆ ಅವರಿಗೆ ಆ ಕ್ರಮ ಹೇಗೆ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿಯನ್ನು ಮಾಡಬೇಕು, ಅದು ಆ ಶಿಸ್ತು ಜೀವನದಲ್ಲಿ ಇರೋದಿಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಶಿಸ್ತು ಅನ್ನೋದೇ ಆ ಶಬ್ದದ ಅರ್ಥವೇ ಗೊತ್ತಿಲ್ಲ. ಒಟ್ಟಾರೆ ನಡೀತಾ ಇರಬೇಕು, ಅದು ಎದುರಿಗೆ ಕಾಣುವಂತಹ ಕೆಲಸ ಬೇಗ ಆಗ್ತಾ ಇರಬೇಕು ಅಷ್ಟೇ. ಬಟ್ಟೆಗಳನ್ನೆಲ್ಲ ಕಿತ್ತು ಬಿಸಾಕುವಂತ ಒಂಥರ ಮೆಸ್ಸಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಆ ರೀತಿಯಲ್ಲಿ ಒಟ್ಟಿಗೆ ಒಂದಷ್ಟು ತುಂಬಿಕೊಳ್ಳೋದು ಅಷ್ಟೇ. ವಾರ್ಡ್ರೋಬ್ ಇದ್ರೆ ಅಥವಾ ಯಾವುದೊಂದು ಕಪಾಟ್ ಇದ್ರೆ ಅದರೊಳಗೆ ಒಂದಷ್ಟು ಎಸೆದಿಡೋದು, ಯಾವ್ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಹೇಗೆ ಬಟ್ಟೆ ಒಗಿಬೇಕು, ಯಾವಾಗ ಒಗಿಬೇಕು, ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ತಿಳುವಳಿಕೆ ಇರೋದಿಲ್ಲ ಅಂತ ಹೇಳಬೇಕು. ಯಾಕೆಂದ್ರೆ ಯಾವಾಗಾಯ್ತೋ ಅವಾಗ ಮಾಡ್ತಾ ಇರ್ತಾರೆ. ಅಂದ್ರೆ ಮಾಡಿಕೊಡೋರಿದ್ರೆ ಅವರ ಅವಲಂಬನೆ ಜಾಸ್ತಿ, ಯಂತ್ರಗಳಿದ್ರೆ ಅದನ್ನು ಸ್ವಿಚ್ ಹಾಕಷ್ಟೇ ಅವರಿಗೆ ಗೊತ್ತು. ಅದು ಬಿಟ್ಟು ತಮಗೆ ತಾವೇ ನೇರವಾಗಿ ಮ್ಯಾನ್ಯುಯಲ್ ಆಗಿ ಅಂದ್ರೆ ಸ್ವಂತವಾಗಿ ತಾವೇ ಖುದ್ದಾಗಿ ಮಾಡಿಕೊಳ್ಳುವಂತಹ ಪರಿಕ್ರಮಗಳು ತುಂಬಾ ಕಡಿಮೆ. ಹಾಗಾಗಿ ಇವತ್ತು ನೋಡಿ ಅನಿಮಿಯಾ ಅಂತ ಬರ್ತದೆ, ರಕ್ತಹೀನತೆ. ಯಾಕೆ ರಕ್ತಹೀನತೆ ಬರ್ತದೆ? ಎಷ್ಟೋ ಮಕ್ಕಳಲ್ಲಿ ಮಿನರಲ್ಸ್ ಕೊರತೆ ಅಥವಾ ಮತ್ತೇನೋ ಬೇರೆ ಬೇರೆ ರೀತಿಯ ಖನಿಜಾಂಶಗಳ ಕೊರತೆ ಕಾಡ್ತದೆ. ಹಾಗಾಗಿ ಆಹಾರ ರಕ್ತಗತವಾಗೋದಿಲ್ಲ, ಅಂದ್ರೆ ರಕ್ತಕ್ಕೆ ಸೇರೋದಿಲ್ಲ. ರಕ್ತಕ್ಕೆ ಏನು ಸೇರಬೇಕೋ ಅದು ಸೇರೋದಿಲ್ಲ, ರಕ್ತ ತಯಾರೇ ಆಗೋದಿಲ್ಲ, ಸರಿಯಾದ ಪ್ರಮಾಣದಲ್ಲಿ ರಕ್ತ ತಯಾರೇ ಆಗೋದಿಲ್ಲ. ಹಾಗಾಗಿ ರಕ್ತ ತಯಾರಾಗದೇ ಇರೋದಕ್ಕೆ ಕಾರಣ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಒಂದು ಪರಿಕ್ರಮ ಇದೆಯಲ್ಲ, ಶಾರೀರಿಕ ಪರಿಕ್ರಮ. ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳುಗಳಲ್ಲಿ ಹೀರುವಿಕೆ ಇರ್ತದೆ. ಜೀರ್ಣವಾದ ಆಹಾರವನ್ನು ಮುಂದೆ ಹೀರ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅದು ಸರಿಯಾಗಿ ನಡೆಯೋದಿಲ್ಲ, ಮತ್ತು ಸರಬರಾಜು ಡೆಲಿವರಿ ಅದು ಕೂಡ ಸರಿಯಾಗಿ ನಡೆಯೋದಿಲ್ಲ. ಈ ಒಂದು ಪರಿಕ್ರಮ ನಡೆಯೋದಕ್ಕೆ ಕೆಲವು ಖನಿಜಾಂಶಗಳು ಬೇಕು. ಕೆಲವು ಖನಿಜಾಂಶಗಳು ಅಲ್ಲಿ ಮೂಲವಾಗಿ ಇದ್ದು ಉಳಿದ ಖನಿಜಾಂಶಗಳು ಸಿಗುವಂತೆ ಆಗಬೇಕು. ಹಾಗಾದಾಗ ಮಾತ್ರ ರಕ್ತ ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಕಾರಣಗಳನ್ನು ಹುಡುಕಬೇಕು. ಬೇರೆ ಮೇಲಿಂದ ಯಾವುದಾದ್ರೂ ತಾತ್ಕಾಲಿಕ ಔಷಧಗಳನ್ನು ತೆಗೆದುಕೊಂಡ್ರೆ ಅದರಿಂದ ಪರಿಣಾಮ ಆಗೋದಿಲ್ಲ. ಬಿ ಕಾಂಪ್ಲೆಕ್ಸ್ ಅಥವಾ B12 ಅಂತ ಏನು ಕರೀತಾರೆ, ಅದನ್ನೆಲ್ಲ ತಗೊಂಡು ಪ್ರಯತ್ನ ಮಾಡ್ತಾರೆ. ಐರನ್ ಟ್ಯಾಬ್ಲೆಟ್ಸ್, ಈ ಥರದ್ದೆಲ್ಲ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅಥವಾ ಆಯುರ್ವೇದದಲ್ಲೂ ಬೇರೆ ಬೇರೆ ರೀತಿಯ ಔಷಧಗಳನ್ನು ತೆಗೆದುಕೊಂಡು ಪರಿಣಾಮಕ್ಕಾಗಿ ನಿರೀಕ್ಷಣೆ ಮಾಡ್ತಾರೆ. ಆದರೆ ಪರಿಣಾಮ ಹಾಗೆ ಸಿಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಅನಿಮಿಯಾ ನೋಡೋದಕ್ಕೆ ಏನೋ ಅಷ್ಟೊಂದು ದೊಡ್ಡ ಕಾಯಿಲೆ ಅಂತ ಅನ್ಸೋದಿಲ್ಲ, ಆದರೆ ಕೆಲವೊಮ್ಮೆ ನಿಶಕ್ತಿ ಜಾಸ್ತಿ ಆದಾಗ ನೇರವಾಗಿ ರಕ್ತವನ್ನು ಕೊಡುವಂತಹ ಸ್ಥಿತಿ ಕೂಡ ಬರ್ಬೋದು. ಕೆಲವೊಮ್ಮೆ ಇಂಜೆಕ್ಷನ್ ಕೊಡ್ತಾರೆ, ಹೀಗೆಲ್ಲ ಅದು ನಡೀತಾ ಹೋಗ್ತದೆ. ಆದರೆ ಮೂಲ ಕಾರಣ ನಿಮಗೆ ಏನು ಅಂತ ಹುಡುಕೋಕೆ ಹೋದರೆ ಆಗ ಮಾತ್ರ ವ್ಯಕ್ತಿಗತವಾಗಿ ಅದನ್ನು ನೋಡಿ ಸ್ಟಡಿ ಮಾಡಿ ಅಭ್ಯಾಸ ಅಂದರೆ ತಿಳಿದುಕೊಂಡು ಅದಕ್ಕೆ ಚಿಕಿತ್ಸೆ ನೀಡಿದರೆ ಆಗ ಪರಿಣಾಮ ಸರಿಯಾಗಿ ಆಗ್ತದೆ, ಮತ್ತು ರಕ್ತಹೀನತೆ ಕೂಡ ಕಡಿಮೆಯಾಗಿ ವ್ಯಕ್ತಿ ಸಬಲನಾಗ್ತಾನೆ. ಈ ರೀತಿಯಲ್ಲಿ ಹಲವಾರು ತೊಂದರೆಗಳು. ಈಗ ನಮ್ಮಲ್ಲಿ ಬರುವ ಎಷ್ಟೋ ಜನ ಥೈರಾಯ್ಡ್ ಇರುವವರು ಬರ್ತಾರೆ, ಅಥವಾ IBS ಅಂತ ಬರ್ತಾರೆ. ಹೊಸ ಹೊಸ ಆಧುನಿಕ ದಿನಮಾನದ ಕಾಯಿಲೆಗಳನ್ನು ಹೊತ್ತು ಬರ್ತಾರೆ. ಕಾಯಿಲೆಗಳನ್ನು ಹೊತ್ತಂದ್ರೆ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಕಾರಣಗಳನ್ನು ಹುಡುಕಿದ್ರೆ ಇವತ್ತಿನ ಆಹಾರದಲ್ಲೂ ಕೂಡ ಸಾಕಷ್ಟು ಅಡಲ್ಟ್ರೇಷನ್ ಆಯಿಲ್ಸ್ಗಳನ್ನು ಬಳಸುವಂಥದ್ದು ಅಥವಾ ಬೇಕರಿ ಫುಡ್ಸ್ಗಳನ್ನು ಬಳಸುವಂಥದ್ದು, ಇದೆಲ್ಲ ಅದಕ್ಕೆ ಕಾರಣ ಆಗಿರ್ತದೆ. ಅದನ್ನೆಲ್ಲ ನೋಡಬೇಕಾಗುತ್ತೆ.
ಎಲ್ಲಿ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ದಿವಸದಲ್ಲಿ ಎಷ್ಟು ಸಮಯ ಆಹಾರ ತೆಗೆದುಕೊಳ್ತಾರೆ, ಯಾವ ಪ್ರಮಾಣದ ಆಹಾರ ತೆಗೆದುಕೊಳ್ತಾರೆ, ಅಥವಾ ಯಾವ ರೀತಿಯ ಆಹಾರಗಳನ್ನೆಲ್ಲ ತೆಗೆದುಕೊಳ್ತಾರೆ ಅದನ್ನೆಲ್ಲ ನೋಡಿ ಅದರ ಟೋಟಮ್ ಪೋಲ್ ಒಂದು ಔಟ್ಪುಟ್ ಏನು, ಯಾವ ರೀತಿ ಬರ್ತಾ ಇದೆ, ಅವ್ರಿಗೆ ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ, ಏನು ಸಿಗಬೇಕಾಗಿದೆ, ಅಥವಾ ಯಾವುದರಿಂದ ತೊಂದರೆ ಆಗ್ತಾ ಇದೆ ಅದನ್ನು ನೋಡಿದಾಗ ಅದಕ್ಕೆ ಚಿಕಿತ್ಸೆಯನ್ನು ನೀಡೋದು ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ, ಪರಿಣಾಮ ಆಗೋದಿಲ್ಲ ಅಂತ ಹೇಳ್ತಾರೆ. ಚಿಕಿತ್ಸೆ ಪಡಿತಾ ಇರ್ತಾರೆ, ಪರಿಣಾಮ ಸಿಗೋದಿಲ್ಲ. ಬೇರೆ ಯಾವ ಪರಿಕ್ರಮದಲ್ಲೂ ಕೂಡ, ಬೇರೆ ಯಾವುದೇ ರೀತಿಯ ಮೆಡಿಸಿನ್ ಸಿಸ್ಟಮ್ನಲ್ಲಿ ಚಿಕಿತ್ಸೆಗಳನ್ನು ಪಡ್ಕೊಂಡ್ರು ಕೂಡ ಪರಿಣಾಮ ಅಲ್ಪ ಪ್ರಮಾಣದಲ್ಲೇನೋ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ದೀರ್ಘಕಾಲ ಪರಿಣಾಮ ಆಗದೆ ಎಷ್ಟೋ ಜನ ನಮ್ಮಲ್ಲಿ ಬರ್ತಾ ಇರ್ತಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಏನೇನೋ ಟ್ರೀಟ್ಮೆಂಟ್ ತಗೊಂಡು ಎಲ್ಲೂ ಪರಿಹಾರ ಸಿಗಲಿಲ್ಲ ಅಂತ ನಮ್ಮ ಹತ್ರ ಒಂದು ಚಿಕಿತ್ಸೆಗಳನ್ನು ಪಡೆದು ಗುಣಮುಖರಾದಂತಹ ಸಹಸ್ರಾರು ದಾಖಲೆಗಳು ನಮ್ಮಲ್ಲಿವೆ. ಅಂದರೆ ನಾವು ಈ ವ್ಯಕ್ತಿಗಳ ಐಡೆಂಟಿಟಿಯನ್ನು ನಾವು ಬಹಿರಂಗಗೊಳಿಸೋದಿಲ್ಲ, ಅವರ ಒಂದು ಪ್ರೈವೇಸಿ, ಅವರ ಖಾಸಗಿತನವನ್ನು ನಾವು ಎಲ್ಲೂ ಬಹಿರಂಗಪಡಿಸೋದಿಲ್ಲ. ಯಾಕೆಂದರೆ ಅವರ ಕೋರಿಕೆ ಅಷ್ಟೇ. ನಮ್ಮಲ್ಲಿ ಬರುವ ಹೆಚ್ಚಿನ ಜನರು ಹೇಳೋದು ಹಾಗೆ ನಮ್ಮ ಹೆಸರನ್ನು ಎಲ್ಲೂ ಹೇಳ್ಬಿಟ್ಟಿದೆ. ಹಾಗಾಗಿ ಆ ಪ್ರೈವೇಸಿಗಾಗಿ ನಾವು ಅವರ ಹೆಸರುಗಳನ್ನು ಅಥವಾ ಅವರ ವಿವರಗಳನ್ನು ಯಾರಿಗೂ ಹೇಳ್ತಾ ಹೋಗೋದಿಲ್ಲ. ಅವರ ಫೋನ್ ನಂಬರ್ಗಳನ್ನು ಕೊಡಿ ಅಂತ ಕೇಳಿದವರಿಗೆ ನಾವು ಫೋನ್ ನಂಬರ್ಗಳನ್ನೆಲ್ಲ ಕೊಡೋದಿಲ್ಲ. ನಮ್ಮಲ್ಲಿ ಬರೋರು ನಮ್ಮಲ್ಲಿ ವಿಶ್ವಾಸ ಇಟ್ಟು, ನಮಗೆ ಒಂದು ಸಿಸ್ಟಮ್, ನಮ್ಮ ಪದ್ಧತಿಯಲ್ಲಿ ವಿಶ್ವಾಸವನ್ನು ಇಟ್ಟು ಬರಬೇಕು. ಕ್ರಿಯಾಯೋಗದಲ್ಲಿ ವಿಶ್ವಾಸವನ್ನು ಇಟ್ಟು, ದೇವರ ಮೇಲೆ ಹೇಗೆ ವಿಶ್ವಾಸ ಇಡ್ತೀವಿ, ದೇವರು ಅಂತಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಅಂತ ಒಂದು ಶಕ್ತಿ, ಆ ಒಂದು ಕಾಸ್ಮಿಕ್ ಎನರ್ಜಿ ಅಥವಾ ಯೂನಿವರ್ಸಲ್ ಎನರ್ಜಿ ಏನಿದೆ ಅದರಲ್ಲಿ ನಿಮ್ಗೆ ವಿಶ್ವಾಸ ಇದ್ದರೆ ಅದೇ ಎನರ್ಜಿಯನ್ನು ನಾವು ಇಲ್ಲಿ ಬಳಸ್ಕೊಳ್ಳೋದಿಲ್ಲ. ಅದೇ ವಿಶ್ವಾಸವನ್ನು ಇಟ್ಕೊಂಡು ನೀವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೋದು. ಆಗ ನಿಮಗೆ ಫಲಶ್ರುತಿ ಆಗ್ತದೆ. ಶ್ರದ್ಧೆಯಿಂದ ಬರಬೇಕು, ಆಸಕ್ತಿಯಿಂದ ಮಾಡಬೇಕು, ನಾವು ಹೇಳಿದ್ದನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಆಗ ನಿಮಗೆ ನಿಶ್ಚಿತವಾದ ಪರಿಣಾಮ ಸಿಗ್ತದೆ. ಯಾವುದೇ ತೊಂದರೆಯಲ್ಲಿ, ಕಾಯಿಲೆಯಲ್ಲಿ ನೋವು. ನಮ್ಮಲ್ಲಿ ಬಂದಂಥ IBS ಇರುವಂಥ ವ್ಯಕ್ತಿಗಳು ಕೆಲವೊಮ್ಮೆ ಡೈಪರ್ಗಳನ್ನು ಹಾಕ್ಕೊಂಡು ಬಂದವರು ಇದ್ದಾರೆ. ಅಂಥವರು ಕೇವಲ 2 ತಿಂಗಳಲ್ಲಿ IBS-ಅನ್ನು ಗುಣಮುಖರಾಗಿದ್ದಾರೆ. ಈಗ ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ, ಅವರ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ ಅನಿಮಿಯಾ ಇದ್ದವರು ಕೂಡ ಸಮಸ್ಯೆಗಳಿಂದ ಪರಿಹಾರವನ್ನು ಮುಕ್ತರಾಗಿದ್ದಾರೆ, ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸದೃಢರಾಗಿದ್ದಾರೆ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಸ್, ಥೈರಾಯ್ಡ್ ಸಿವಿಯರ್ ಆಗಿ ಸರ್ಜರಿಗೆ ಹೋಗುವಂಥ ಸನ್ನಿವೇಶಗಳು ಬರ್ತದೆ. ಅಂತಹ ಸನ್ನಿವೇಶ ಬರಬಾರದು ಅಂತಿದ್ರೆ ಚಿಕಿತ್ಸೆಗಳನ್ನು ಸರಿಯಾದ ಕ್ರಮದಲ್ಲಿ ಪಡೆದುಕೊಂಡ್ರೆ, ಒಳ್ಳೆಯ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಆಗ ಅದನ್ನು ನಿರ್ವಹಿಸಬಹುದು. ಆಧುನಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಗುಣಮುಖ ಆಗ್ತದೆ, ಅಂದರೆ ವಾಸಿ ಆಗ್ತದೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ನಮ್ಮ ಯೋಗ ಮತ್ತು ಆಯುರ್ವೇದ ಕ್ರಿಯಾಯೋಗದ ಒಂದು ಸಮ್ಮಿಶ್ರ ವಿಧಾನದಿಂದ, ನಮ್ಮ ಚಿಕಿತ್ಸಾ ಕ್ರಮದಿಂದ, ಅನುಸರಣೆಯಿಂದ ಪರಿಹಾರಗಳನ್ನು ಖಂಡಿತ ಪಡೆದುಕೊಳ್ಳಬಹುದು. ಹಲವಾರು ಕಾಯಿಲೆಗಳು, ಸಾಮಾನ್ಯವಾಗಿ ಮೂಳೆ ಮುರಿತ, ಮಾನಸಿಕವಾಗಿ ಸ್ಪಂದಿಸದಂತಹ ಒಂದು ಸ್ಥಿತಿ ಅಥವಾ ಹುಚ್ಚು, ಇದು 3 ಒಂದು ಕಾಯಿಲೆಗಳನ್ನು, ಸಮಸ್ಯೆಗಳನ್ನು ಬಿಟ್ಟು ಉಳಿದದ್ದಕ್ಕೆಲ್ಲ ನಾವು ಚಿಕಿತ್ಸೆಗಳನ್ನು ಕೊಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಔಟ್ ಪೇಷಂಟ್ ಥರ ನಾವು ರೋಗಿಗಳನ್ನು, ನಮ್ಮಲ್ಲಿ ಬರೋವನ್ನು ಚಿಕಿತ್ಸೆಯನ್ನು ನೀಡುವಂಥದ್ದು, ನಮ್ಮಲ್ಲಿ ನಾವು ಅಡ್ಮಿಟ್ ಮಾಡಿಕೊಂಡು ಅಥವಾ ಉಳಿಸ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಡುವಂಥ ಕ್ರಮ ಇಲ್ಲ. ಹಾಗಾಗಿ ನಾವು ಮೂಳೆ ಮುರಿತಕ್ಕೆ ಚಿಕಿತ್ಸೆಯನ್ನು ಗೊತ್ತಿದ್ರೂ ಕೂಡ ನಾವು ಅದನ್ನು ನಡೆಸೋದಿಲ್ಲ. ಹಾಗಾಗಿ ಯಾರಿಗೆ ಯಾವುದೇ ಸಮಸ್ಯೆ ಇರಲಿ, ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರಾಬ್ಲಮ್ಸು ಅಥವಾ ಇನ್ಸುಲಿನ್ ಪ್ರಾಬ್ಲಮ್ಸ್, ಅಂದರೆ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಇದನ್ನೆಲ್ಲ ರಿವರ್ಸ್ ಮಾಡ್ಬೋದು. ನಮ್ಮ ಒಂದು ಪರಿಕ್ರಮದಿಂದ ಅನೇಕ ಜನರಿಗೆ ಪರಿಹಾರಗಳು ಸಿಕ್ಕಿವೆ. ಅವರೀಗ ಆರೋಗ್ಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಯಾರಿಗೇ ಆಗಲಿ ಯಾವುದೇ ರೀತಿಯ ಕಾಯಿಲೆ, ಸಮಸ್ಯೆ, ತೊಂದರೆ ಇದ್ದರೆ ನಮ್ಮಲ್ಲಿ ಬರ್ಬೋದು. ಆಧ್ಯಾತ್ಮಿಕ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ಪರಿಹಾರಗಳಿವೆ. ಬರೀ ಒಂದು ಲೌಕಿಕ, ಶಾರೀರಿಕ, ಮಾನಸಿಕ ಸಮಸ್ಯೆಗಳನ್ನ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಯಾರನ್ನು ಎದುರಿಸ್ತಾ ಇರ್ತಾರೆ. ಹಣಕಾಸಿನ ಸಮಸ್ಯೆ ಇರಬಹುದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಅಥವಾ ಜೀವನದಲ್ಲಿ ಬರುವಂಥ ಹಲವಾರು ಸಮಸ್ಯೆಗಳು, ವ್ಯಾವಹಾರಿಕ ಸಮಸ್ಯೆಗಳು, ಬಿಸ್ನೆಸ್ ಓರಿಯೆಂಟೆಡ್, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅಥವಾ ಬೇರೆ ಬೇರೆ ಇನ್ನಿತರ ಸಮಸ್ಯೆಗಳು ಬಹುಮುಖ, ಒಂದೆರಡಲ್ಲ. ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಆಧ್ಯಾತ್ಮಿಕ ರೀತಿಯ ಪರಿಹಾರವನ್ನು ಬಯಸೋದಾದರೆ ಅವರು ನಮ್ಮನ್ನು ಸಂಪರ್ಕಿಸಬಹುದು, ಬರ್ಬೋದು. ನಮ್ಮಲ್ಲಿ ಚಿಕಿತ್ಸೆಗಳನ್ನು ಪಡೆದುಕೊಂಡು ಪರಿಹಾರವನ್ನು ಪಡೆದುಕೊಳ್ಬಹುದು. ಧನ್ಯವಾದಗಳು. ನಮಸ್ಕಾರ.